ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರಿಯ ರಾಜಮಾರ್ಗ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದೀವಿ. ಪುಣ್ಯಭೂಮಿ ಪ್ರಣವನ ಫಾರ್ಮ್ಸ್ ಅಂತ ನಮ್ಮ ತೋಟದ ಹೆಸರು. ಪುಣ್ಯಭೂಮಿ ಪ್ರಣವನ ಫಾರ್ಮ್ಸ್ ಅಂತ ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಇವತ್ತು ಶುಕ್ರವಾರ 5 ಗಂಟೆ ಆಗಿದೆ. ಸೊ ವೀಕೆಂಡ್ ಆಗಿರೋದ್ರಿಂದ ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದೀವಿ. ನಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ, ನಮ್ಮ ತೋಟದ ಪರಿಚಯ ಮಾಡ್ಕೊಡ್ತೀನಿ. ತೋಟಕ್ಕೆ ನಾವ್ ಯಾರ್ಯಾರು ಹೋಗ್ತಿದೀವಿ ಅಂದ್ರೆ, ನೋಡಿ ಅಮ್ಮ ಇದಾರೆ. ಅಮ್ಮ ಅಂದ್ರೆ ನಮ್ಮ ಅಮ್ಮಮ್ಮ ಇವ್ರು. ನೋಡಿ ನಮ್ಮ ಮಗ. ಏ ಬಾರ ಇಲ್ಲಿ ಪುಣ್ಯರಾಜ್. ಬೆಂಗಳೂರಲ್ಲಿ ಇದ್ದು ಸಾಕಾಗಿದೆ. ತೋಟಕ್ಕೆ ಹೋಗಿ 1-2 ದಿವಸ ಇರೋಣ ಅಂತ ಹೋಗ್ತಾ ಇದ್ವಿ. ಸಖತ್ತಾಗೈತೆ. ಹಸಿರು ಹೂವ ಮರ ಗಿಡಗಳು ನೋಡ್ಕೊಂಡು ತೃಪ್ತಿ ಆಗಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ಕೊಂಡು ಹಸುಗಳು ನೋಡ್ಕೊಂಡು ಬರ್ತೀವಿ. ನೋಡಿ ಗೈಸ್, ಜೋರ್ ಮಳೆ ಬರ್ತಾ ಇದೆ. ಪೂರ್ತಿ ಟ್ರಾಫಿಕ್ ಆಗ್ತಿದೆ. ನಾವಿನ್ನು 2.5 ಅವರ್ ಹೋಗ್ಬೇಕು. ಟ್ರಾಫಿಕ್ ಇಂದ ನೋಡಿ ಗೈಸ್, ಇವಾಗ ಬಂದ್ವಿ. 8 ಗಂಟೆ ಆಯ್ತು. 5 ಗಂಟೆಗೆ ಬಿಟ್ಟಿತ್ ನಾವು. ಕತ್ಲಾಗ್ಬಿಟ್ಟಿದೆ ಪೂರ್ತಿ. ನೋಡ್ತಿದ್ರಲ್ಲ ನೀವು, ಪೂರ್ತಿ ಕತ್ಲಾಗಿದೆ. ಇವಾಗ ಮನೆಗ್ ಬಂದಿದೀವಿ. ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀವಿ. ಬೆಳಗ್ಗೆ 7 ಗಂಟೆ ಆಗಿದೆ. ನಾವು ವಾಕಿಂಗ್ ಬಂದಿದೀವಿ. ಇಲ್ಲಿ ವಾಕಿಂಗ್ ಮಾಡಕ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಮ್ ತೋಟದ ಹೆಸರು ಪುಣ್ಯಭೂಮಿ ಪ್ರಣವನ. ನೋಡಿ, ಎಲ್ಲ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತಿದ್ದಾರೆ. ಮಕ್ಕಳೆಲ್ಲ ಇದಾರೆ ಇಲ್ಲಿ. ಬಾತ್ಕೋಳಿ ಇಟ್ಕೊಂಡಿದಾರೆ ಕೈಯಲ್ಲಿ ಅಂತ ನೋಡ್ತಾ ಇದಾರೆ. ಹಾ, ಚೆನ್ನಾಗಿದೀಯಾ? ಇದು ಬಟ್ಟೆ ಸ್ಮೂತ್ ಆಗಿದೆ. ನೋಡಿ, ಚೇಪೆಕಾಯಿ ಮರ ತುಂಬಾ ಹಣ್ಣಾಗಿದೆ. ಹಾಗೆ ವಾಕಿಂಗ್ ಮಾಡ್ತಾ, ಹಾಗೆ ಬೆಳಗ್ಗೆ ಎದ್ದು ಈ ಚೇಪೆಕಾಯಿ ಚಿಗುರು ಒಂದ್ ಎಲೆ ತಿನ್ನೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ಮಶ್ರೂಮ್ ಶೆಡ್. ನೋಡಿ, ಇಲ್ಲೆಲ್ಲ ತರಕಾರಿ ಸೊಪ್ಪು ಬೆಳ್ಕೊಳೋ ಜಾಗ. ಹಾಗೆ ಬನ್ನಿ ಹೋಗೋಣ. ನೋಡಿ ಎಷ್ಟು ಹಸಿರಾಗಿದೆ. ಈ ಹಸಿರಲ್ಲಿ ವಾಕಿಂಗ್ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಬಾಳೆ, ಗುಂಪು ಬಾಳೆ ನಾವು ನೆಟ್ಟಿರೋದು. ಇದು ಅಡಕೆ ಗಿಡ. ಎಲ್ಲ ತರ ಎಕ್ಸಾಟಿಕ್ ಫ್ರೂಟ್ಸ್ ಇದೆ. ಹಾಗೆ ದೇಸಿ ತಳಿ ಹಣ್ಣುಗಳು ಇದಾವೆ. ನಾವೀಗ ತೋಟದ ಒಳಗಡೆ ಹೋಗಿದ್ದೀವಿ. ನೋಡಿ, ಇದು ಟ್ಯಾಂಕು. 2 in 1 ಟ್ಯಾಂಕು. ನೀರ್ ಸಂಗ್ರಹಣೆ ಮಾಡ್ಬೋದು ಅಂಡ್ ಸ್ವಿಮ್ಮಿಂಗ್ ಪೂಲ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇಲ್ಲೊಂದ್ ಮರದಲ್ಲಿ ಚೇಪೆಕಾಯಿ ಎಷ್ಟಾಗಿದೆ ನೋಡಿ, ತೋರಿಸ್ತೀನಿ. ಎಷ್ಟು ಬಿಟ್ಟಿದೆ, ಒಂದು 100 ಕಾಯಿ ಇದೆ ಅನ್ಸುತ್ತೆ. ನೋಡಿ, ವಾವ್, ಸೂಪರ್ ಆಗಿದೆ. ಗಿಡ ನೋಡಿ ಚಿಕ್ಕದೇ ಆದ್ರೆ ಎಷ್ಟು ಹಣ್ಣು ಬಿಟ್ಟಿದೆ ಅಂತ. ಇಲ್ಲಿ ನೋಡಿ, ಇದು ಕೊಂಬೆ ಮುರಿದು ಹೋಗ್ಬಿಟ್ಟಿದೆ ಇಷ್ಟು ಬಾರಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಇದು ಹುಳ ಇರುತ್ತೆ, ನೋಡ್ಕೊಂತೀನಿ. ತಿನ್ನಕ್ಕಲ್ಲ, ಜಾಸ್ತಿ ಹಣ್ಣಾದ್ರೆ ಹುಳ ಇರುತ್ತೆ. ಯಾವನ ಸಿಕ್ಕೋನ್ ಹಾಕಲ್ಲ. ತುಂಬಾ ಟೇಸ್ಟಿ ಆಗಿದೆ. ಬೆಳಗ್ಗೆ ಬೆಳಗ್ಗೆ ನಾವು ಚೇಪೆಕಾಯಿ ತಿಂತಾ ಇದೀವಿ. ಬೆಂಗಳೂರಿಗಿಂತ ಇಲ್ಲೇ ಚೆನ್ನಾಗೈತೆ, ಆರಾಮಾಗೈತೆ. ಒಳ್ಳೆ ಗಾಳಿ, ಒಳ್ಳೆ ಬಿಸಿಲು, ಈ ವಾತಾವರಣ ಚೆನ್ನಾಗೈತೆ. ರೋಗಗಳು ಬರಲ್ಲ. ನಿಮ್ಗೇನ್ ಅನ್ಸುತ್ತೆ ಹೇಳಜ್ಜಿ? ನಮ್ಕ ಇಲ್ಲಿರಕ್ಕೆ ಇಷ್ಟ. ಎಲ್ಲ ವಾತಾವರಣ ಚೆನ್ನಾಗೈತೆ. ಗಿಡ ಮರ ಎಲ್ಲ ನೋಡ್ಕೊಂಡಿರ್ಬೋದು. ಇವರು ನಮ್ಮ ಅಮ್ಮ ಅವರಮ್ಮ, ಅವರು ನಮ್ಮ ಅಪ್ಪ ಅವರಮ್ಮ, ಇಬ್ರು ಜೋಡಿ ಫ್ರೆಂಡ್ಸ್. ಮನಸಿ ಹಸುಗಳು ಮೊನ್ನೆ ಹೊಸದಾಗಿ ತಂದ್ವಲ್ಲ, ಅದನ್ನ ತೋರಿಸ್ತೀವಿ. ಇದು ಸಾಯಿವಾಲ್ ಹಸು. ನಾವಿದ ಹೋದ್ಸರಿ ವರ್ಧಿನಿ ಫಾರ್ಮ್ಸ್ ಅಲ್ಲಿ ತಂದಿರೋ ಹಸುಗಳಿದ್ದೇನೆ. ಇದು ಕಾವೇರಿ ಮತ್ತೆ ಅದು ಕಸ್ತೂರಿ ಅಂತ ಇಟ್ಟಿದೀವಿ.
ನೋಡಿ ಇವನು ಏನು ಮಾಡಲ್ಲ, ಸುಮ್ಮನೆ ಇರ್ತಾನೆ. ನೋಡಿ ಇದು ನಮ್ಮ ನಂದೀಶ್ವರ ತರನೇ ಇದ್ದಾರೆ ನೋಡ್ಲಿಕ್ಕೆ. ಇದನ್ನ ಇನ್ನು ಬೇಕಂತ ಕೊಡು. ಇದು ತಾರ್ ಪಾರ್ಕರು. ಇದಕ್ಕೆ ನಾವು ಸಿಂಧೂರ ಅಂತ ಇಟ್ಟಿದ್ವಿ. ಕೊಟ್ಟಿದ್ದೀನಪ್ಪ, ಅಲ್ಲಿ ಕೊಡಿಯಪ್ಪ. ಟೀ ಇಟ್ಬಿಡಣ, ಆಮೇಲೆ ಮಾತಾಡೋಣ. ಬಾ ಓಡಾಡ್ಕೊ ಬರೋಷ್ಟಲ್ಲಿ ಇವಾಗ ಟೀ ಮಾಡಕ್ ಬಂದಿದೀವಿ. ಎಲ್ಲರೂ ಟೀ ಆಗಿಲ್ಲ ಅಂತ ಬೈತಿದ್ದಾರೆ ಗೈಸ್. ಫಸ್ಟ್ ಟೀ ಇಲ್ಲಿ ಬಂದ್ರೆ ಟೀ ನಾನೇ ಮಾಡ್ಬೇಕು. ಯಾವಾಗ್ಲೂ ನಮ್ಮಮ್ಮ ಮಾಡ್ತಾರೆ, ಇವಾಗ ನೋಡಿ ನಾನು ಬಂದಿದ ತಕ್ಷಣ ನೀನೇ ಮಾಡು ಅಂತಾರೆ. ಹೌದು, ಮತ್ತೆ ಯಾವಾಗಾದ್ರೂ ಒಂದ್ ದಿವಸ ಬಂದಾಗ ನೀ ಮಾಡ್ಕೊಡ್ಬೇಕು ನಂಗೆ, ನಾ ಮಾಡ್ಕೊಡ್ಬೇಕಾ ನಿಂಗೆ? ಹೌದು, ಮತ್ ನಾ ಯಾರ್ ಮಾಡ್ಕೊಡ್ಬೇಕು? ಕಮೆಂಟ್ ಮಾಡಿ.